ಇನ್ನು ಮುಂದಿನ ಸುದ್ದಿಯತ್ತ ಗಮನ ಹರಿಸೋದಾದ್ರೆ ಡಿವೈಎಸ್ಪಿಗೆ ಬ್ಯಾಂಕ್ ಖಾತೆಗೆ ಅವರ ಬ್ಯಾಂಕ್ ಖಾತೆಗೆ ಕದಿಮರುಕನ್ನ ಹಾಕಿದ್ದಾರೆ. ಡಿವೈಎಸ್ಪಿ ಬ್ಯಾಂಕ್ ಅನ್ನ ಕೂಡ ಬಿಟ್ಟಿಲ್ಲ. 2 ಖಾತೆಗಳಿಂದ 15 ಲಕ್ಷಕ್ಕೂ ಹೆಚ್ಚು ಹಣವನ್ನ ಕಳ್ಳರು ಎಗರಿಸಿದ್ದಾರೆ. ಹಾಸನ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರಾದಂತಹ PK ಮುರಳೀಧರ್ ಅವರ ಬ್ಯಾಂಕ್ ಖಾತೆಗಳಿಂದ 2 ಕೆನರಾ ಬ್ಯಾಂಕ್ ಖಾತೆಗಳಿಂದ 15,98,761 ರೂಪಾಯಿ ವರ್ಗಾವಣೆಯಾಗಿರುತ್ತೆ. ಹಾಸನ ನಗರದ ಪೊಲೀಸ್ ಠಾಣೆಗೆ ಮುರಳೀಧರ್ ದೂರು ಕೊಟ್ಟಿದ್ದಾರೆ. ಮಡಿಕೇರಿ ಭಾಗಮಂಡಲದಲ್ಲಿ ಖಾತೆ ಹೊಂದಿದ್ದಾರೆ ಮುರಳೀಧರ್. ಮೇ 20ರಂದು ಬ್ಯಾಂಕ್ನ ಮೆಸೇಜ್ ನೋಡ್ತಾರೆ ಡಿವೈಎಸ್ಪಿ. ವಂಚಕರಿಂದ ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಗೆ ಇವರ ಹಣ ವರ್ಗಾವಣೆಯಾಗಿರುತ್ತೆ. ಖದೀಮರನ್ನ ಪತ್ತೆ ಮಾಡಿ ಹಣ ವಾಪಸ್ ಕೊಡಿಸುವಂತೆ ದೂರು ಕೊಟ್ಟಿದ್ದಾರೆ. ಪೊಲೀಸರಿಗೆ ಯಾಮಾರಿಸೋದಕ್ಕೆ ಹೋಗಿದ್ದಾರೆ ಕಳ್ಳರು. ಹಾಸನ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರು PK ಮುರಳೀಧರ್ ಅವರ 2 ಖಾತೆ ವಂಚಕರು ಆ ದುಡ್ಡು ಹೊಡೆದಿದ್ದಾರೆ. ತಮ್ಮ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಈಗ ಈ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಮಡಿಕೇರಿ ಮತ್ತು ಭಾಗಮಂಡಲ 2 ಕಡೆ ಇವರ ಕೆನರಾ ಬ್ಯಾಂಕ್ ಖಾತೆಗಳಿತ್ತು. 15,98,761 ರೂಪಾಯಿ ಒಟ್ಟು ವರ್ಗಾವಣೆಯಾಗೋದು. ತಮ್ಮ ಬ್ಯಾಂಕ್ ಖಾತೆಯಿಂದ ಬೇರೆ ಬೇರೆ ಖಾತೆಗೆ ಹಣ ವರ್ಗಾವಣೆಯಾಗ್ಬಿಟ್ಟಿದೆ. ಇದೆಲ್ಲವನ್ನ ವಾಪಸ್ ಕೊಡಿಸಿ ಅಂತ ದೂರನ್ನ ಕೊಟ್ಟಿದ್ದಾರೆ. ಖದೀಮರನ್ನ ಪತ್ತೆ ಮಾಡಿ ಅಂತ ಡಿವೈಎಸ್ಪಿ ದೂರು ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.